ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ किल शक्तिधरस्वधाम्ना अन्यांश्चात्यचरणश्रवणत्वगादीन् प्राणान्नमो भगवते पुरुषाय तुभ्यं हरिः ओम् हयग्रीव 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 गुरुशिष्ययोरयोग्यत्वाद् गुरुवृत्तेरपूर्तितः अप्रसादाद् गुरोर्विद्या न यथोक्त ಫಲಪ್ರದ. ಅಂದರೆ ಗುರು ಶಿಷ್ಯರು ಇಬ್ಬರು ಅಥವಾ ಅವರಲ್ಲಿ ಒಬ್ಬರು ಅನಾಚಾರಿಗಳಾಗಿದ್ದು ಫಲಕ್ಕೆ ಯೋಗ್ಯರಾಗಿರದಿದ್ದಲ್ಲಿ, ಗುರು ಸೇವೆ ಪೂರ್ತಿಯಾಗದೆ ಗುರುವಿನ ಅನುಗ್ರಹವಾಗದಿದ್ದಲ್ಲಿ ಮಂತ್ರ ಅದಕ್ಕೆ ಹೇಳಿರುವ ಫಲವನ್ನು ನೀಡಲಾರದು ಎಂಬುದು ಇದರ ಅರ್ಥ. ಸಾಮಾನ್ಯವಾಗಿ ನಾವು ಕೇಳುವಂತಹ ಮಾತೇನೆಂದರೆ, ಎಲ್ಲ ಮಂತ್ರಗಳು ಕೇವಲ ಹೇಳಿಕೆ ಮಾತ್ರ, ಯಾವ ಮಂತ್ರಗಳು ಫಲಿಸುವುದಿಲ್ಲ, ಹಾಗಾಗಿ ಯಾವುದೇ ರೀತಿಯ ಮಂತ್ರಗಳು ಮುಂತಾದಂಥದ್ದು ಇರುವುದಿಲ್ಲ, ಎಲ್ಲವೂ ಸುಳ್ಳು ಎಂಬಂತಹ ಮಾತುಗಳನ್ನು ಕೆಲವರು ಆಡ್ತಾ ಇರುವುದನ್ನು ನಾವು ಕೇಳ್ತೇವೆ. ಶಾಸ್ತ್ರಾಧ್ಯಯನದ ಅಧಿಕಾರ ಅಥವಾ ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಈ ಮಾತನ್ನು ಹೇಳಿದರೆ ಅಷ್ಟು ಬೇಸರ ಅನಿಸೋದಿಲ್ಲ. ಆದರೆ ಶಾಸ್ತ್ರಾಧ್ಯಯನದ ಅವಕಾಶ ಹಾಗೂ ಶಾಸ್ತ್ರಾಧ್ಯಯನದ ಅಧಿಕಾರ ಇದ್ದು ಅದನ್ನು ಮಾಡದೆ, ಆ ಶಾಸ್ತ್ರದ ವಿಷಯಗಳನ್ನು ತಿಳಿದುಕೊಳ್ಳದೆ, ಯದ್ವಾ ತದ್ವಾ ಎಲ್ಲ ಕಡೆಗೂ ಈ ರೀತಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾ ಮಂತ್ರಗಳೇನೂ ಇರೋದಿಲ್ಲ, ಆ ಮಂತ್ರಗಳು ಫಲಿಸೋದೇ ಇಲ್ಲ, ಮಂತ್ರಗಳಿಗೆ ಶಕ್ತಿ ಇಲ್ಲ ಮುಂತಾದಂಥ ಮಾತುಗಳನ್ನು ಹೇಳಿದಾಗ ಮನಸ್ಸಿಗೆ ಸ್ವಲ್ಪ ಬೇಸರ ಅನ್ನಿಸ್ತದೆ. ಇಂಥವರಿಗೆ ಶಾಸ್ತ್ರ, ಅದರಲ್ಲಿ ವಿಶೇಷವಾಗಿ ಜ್ಞಾನಿಗಳು ಈ ಒಂದು ಸುವಿಚಾರದಿಂದ ಉತ್ತರವನ್ನು ನೀಡ್ತಾ ಇದ್ದಾರೆ. ದಾಸರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವಂತಹ ಪದ್ಯದ ಅಭಿಪ್ರಾಯವೂ ಕೂಡ ಪ್ರಾಯಶಃ ಇದೇ ಆಗಿದೆ. ಅದೇನಂತ ಹೇಳಿದರೆ, ಗುರು ಮತ್ತು ಶಿಷ್ಯ, ಮಂತ್ರ ಉಪದೇಶ ಮಾಡುವಂಥವರು ಗುರುಗಳು, ಮಂತ್ರದ ಉಪದೇಶವನ್ನು ಪಡೆಯುವಂಥವರು ಶಿಷ್ಯ. ಆ ಉಪದೇಶ ಮಾಡುವ ಗುರು ಮತ್ತು ಶಿಷ್ಯ ಇಬ್ಬರು ಅತ್ಯಂತ ಒಳ್ಳೆಯ ಆಚರಣಶೀಲರಾಗಿದ್ದಾಗ ಮಾತ್ರ ಮಂತ್ರ ಫಲವನ್ನು ನೀಡುತ್ತದೆ. ಇಬ್ಬರಲ್ಲಿ ಒಬ್ಬರ ಅನಾಚಾರಿಗಳಾಗಿದ್ದರೂ ಕೂಡ ಅದು ಫಲವನ್ನು ಕೊಡೋದಿಲ್ಲ. ಮತ್ತು ಆ ಗುರುವಿನ ಅತ್ಯಂತ ಉತ್ತಮವಾದಂತಹ ಗುರು ಇದ್ದು ಆ ಗುರುವಿನ ಸೇವೆಯನ್ನು ಶಿಷ್ಯ ಪೂರ್ತಿಯಾಗಿ ಮಾಡದೆ, ಅಂದರೆ ಪೂರ್ತಿಯಾಗಿ ಅಂತಂದರೆ ಅದರ ಅರ್ಥ ನಿಷ್ಠೆಯಿಂದ ಅವರ ಸೇವೆಯನ್ನು ಮಾಡದೆ ಹೇಗೋ ಒಂದು ಅವರ ಸೇವೆಯನ್ನು ಮಾಡ್ತಾ ಇದ್ದರೆ ಆಗಲೂ ಕೂಡ ಅವರು ಉಪದೇಶ ಮಾಡಿದಂಥ ಮಂತ್ರದ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಗುರುವಿನ ಮಂತ್ರದ ಉಪದೇಶನೂ ಆಗಿರಬಹುದು ನಿಜ, ಆದರೆ ಪೂರ್ಣ ಪ್ರಮಾಣದ ಅನುಗ್ರಹ ಆಗಿರಬೇಕು. ಅಂದಾಗ ಮಾತ್ರ ಆ ಮಂತ್ರ ಫಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅನೇಕ
ಕಾರಣಗಳಿಂದ ಆ ಮಂತ್ರ ನಮಗೆ ಫಲವನ್ನು ನೀಡದೇ ಇರುತ್ತದೆ. ಹಾಗಾಗಿ ಮಂತ್ರ ಫಲವನ್ನು ನೀಡಿಲ್ಲ ಅನ್ನೋ ಕಾರಣಕ್ಕಾಗಿ ಮಂತ್ರಗಳೇ ಇರೋದಿಲ್ಲ ಅಥವಾ ಮಂತ್ರಗಳಿಗೆ ಆ ಶಕ್ತಿ ಇಲ್ಲ ಅನ್ನುವಂತಹ ಮಾತುಗಳು ಮೂರ್ಖತನದ ಮಾತುಗಳು. ಇವತ್ತು ಯಾಕೆ ಯಾವುದೇ ಮಂತ್ರಗಳು, ಉಪದೇಶ ಮಾಡಿದಂತಹ ಮಂತ್ರಗಳು ಫಲವನ್ನು ನೀಡೋದಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇಷ್ಟೇ. ಅವುಗಳಲ್ಲಿ ಹೇಳಿದಂತಹ ಗುರುವಿನಲ್ಲಿ ದೋಷನೋ ಅಥವಾ ಕೇಳಿದ ಶಿಷ್ಯನಲ್ಲಿ ದೋಷನೋ ಯಾವುದೋ ಒಂದು ಕಾರಣದಿಂದ ಮಂತ್ರದಲ್ಲಿ ಶಕ್ತಿಯ ಲೋಪ ನಾವು ಕಾಣ್ತೇವೆ ಹೊರತು ಅದು ಸಂಪೂರ್ಣವಾಗಿ ಸರಿಯಾಗಿದ್ದರೆ, ಇಬ್ಬರು ಯೋಗ್ಯರಾಗಿದ್ದಾಗ ಉತ್ತಮವಾದಂಥ ಫಲವನ್ನು ಕೊಟ್ಟೇ ಕೊಡುತ್ತದೆ. ಹಾಗಾಗಿ ಮಂತ್ರಕ್ಕೆ ನಿಶ್ಚಿತವಾಗಿ ಶಕ್ತಿ ಇದೆ ಅನ್ನೋದನ್ನು ಅನೇಕ ಶಾಸ್ತ್ರಗ್ರಂಥಗಳಲ್ಲಿ, ಜ್ಯೇಷ್ಠರ ಚರಿತ್ರೆಗಳಲ್ಲಿ ನಾವು ಕೇಳಿ ತಿಳಿತೇವೆ. ಹಾಗಾಗಿ ಅಂತಹ ಕಥೆಗಳನ್ನು ಕೇಳಿ ಮಂತ್ರಗಳ ಬಗ್ಗೆ ನಿಷ್ಠೆ ಇಟ್ಟು ಉತ್ತಮ ಗುರುಗಳಲ್ಲಿ ಮಂತ್ರದ ಉಪದೇಶ ಪಡೆದು ಉತ್ತಮ ಆಚರಣಶೀಲರಾಗಿದ್ದಾಗ ನಿಶ್ಚಿತವಾಗಿ ಮಂತ್ರ ಫಲಿಸ್ತದೆ. ಹಾಗಾಗಿ ಮಂತ್ರಗಳಲ್ಲಿ ಶಕ್ತಿ ಇದೆ ಅನ್ನೋದು ನಿಶ್ಚಿತ ಅನ್ನೋದನ್ನು ಇಲ್ಲಿ ಜ್ಞಾನಿಗಳ ಇಂದಿನ ಸುವಿಚಾರದಿಂದ ನಾವು ತಿಳಿಬಹುದಾಗಿದೆ. ಹಾಗಾಗಿ ಅಂತಹ ಮಂತ್ರಗಳ ಉಪದೇಶವನ್ನು ಪಡೆದು ನಾವು ಕೂಡ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ, ಆತನ ಅನುಗ್ರಹದಿಂದ ಫಲವನ್ನು ಪಡೆಯೋಣ ಅಂತ ಹೇಳ್ತಾ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.